ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನನಗೆ ಕೆಲಸನೂ ಸಿಕ್ತು ಮತ್ತು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಶುಕ್ರವಾರ. ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡಿದ್ದೀನಿ, ಮನೆ ಒರೆಸ್ಕೊಂಡಿದ್ದೀನಿ, ಪೂಜೆ ಮಾಡಿದ್ದೀನಿ. ನೋಡಿ, ಪೂಜೆನೂ ಆಯಿತು. ಇವಾಗ ನಾನು ನಿನ್ನೆ ಹೂವು ತೊಗೊಂಬರೋಣ ಅಂದರೆ ಸ್ವಲ್ಪ ಮರ್ತೋಯ್ತು. ಪೂಜೆ ಮಾಡೋ ಹೂವು ಇಲ್ಲ, ಸೊ ಒಂಥರ ಕಾಣಿಸ್ತಾ ಇದೆ. ಸದ್ಯಕ್ಕೆ ಈ ಥರ ಮಾಡಿದ್ದೀನಿ, ಸಿಂಪಲ್ಲಾಗಿ. ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಟಿಫನ್ಗೆ. ಟೈಮ್ ಬೇರೆ ಇಲ್ಲ, ಸೊ ಟಿಫನ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ. ಟಿಫನ್ ಮಾಡ್ಕೊಂಡಿದ್ದೀನಿ. ಯಾರು ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ ಅನ್ನೋಕ್ಕೆ ನಾನೇ ಸಾಕ್ಷಿ. ಸದ್ಯಕ್ಕೆ ನನ್ನ ಜೊತೆಗೆ ಯಾರಿಲ್ಲ, ನನ್ನ ಜೊತೆಗೆ ಭಗವಂತ ಒಬ್ಬನೇ ಇದ್ದಾನೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ನೋವಿಂದ ನಾನು ಊರಿಂದ ಬಂದೆ. ಬಟ್ ಬಂದ ತಕ್ಷಣ ನಾನು ದೇವ್ರ ಹತ್ರ ಕೇಳಿದಂದೆ, ನನ್ನ ಕಷ್ಟ ಸುಖಕ್ಕೆ ನೀನು ನನ್ನ ಜೊತೆಗಿರು. ನಾನು ಅಳ್ತಾ ಇಲ್ಲ, ಯಾಕಂದರೆ ಆ ಥರ ನೋವಿದೆ. ನಾನು ಎಷ್ಟು ಗಟ್ಟಿ ಧೈರ್ಯ ಮಾಡಿದ್ರು ಅದು ನೋವು ಅನ್ನೋದು ಬರ್ತಾಯಿದೆ. ಸಾರಿ, ನಾನು ಅಳಲ್ಲ, ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ತೋರಿಸ್ತೀನಿ. ಮತ್ತು ನನಗೆ ಏನೇ ಕಷ್ಟ ಬಂದರೂ ನನ್ನ ಜೊತೆಗೆ ನನ್ನ ದೇವರಿದ್ದಾರೆ ಅಂತ ನಂಬ್ತಿದ್ದೀನಿ. ನನ್ನ ಕಾಳಿಕಾದೇವಿನ ಕೈ ಬಿಟ್ಟಿಲ್ಲ. ನನ್ನ ಕಾಳಿಕಾದೇವಿ ನಂಬಿದ್ದೀನಿ. ನಾನು ಒಳ್ಳೆ ಕೆಲಸನೇ ಸಿಕ್ಕಿದೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ. ಬಟ್ ಎಲ್ಲರೂ ಕೈ ಬಿಟ್ಟಿದ್ದಾರೆ, ದೇವ್ರು ಮಾತ್ರ ಕೈ ಬಿಡಲ್ಲ. ಅದು ಮಾತ್ರ ನಂಬಿಕೆ ಇದೆ. ನಂಬಿಕೆ ಇಡೋಣ ಫಸ್ಟು. ಬನ್ನಿ, ಇವಾಗ ಟೈಮ್ ಆಯಿತು, 9 ಗಂಟೆಗೆ ಹೋಗ್ಬೇಕು ನಾನು. ಟೈಮ್ ಆಯಿತು, ಬಸ್ ಬರುತ್ತೆ, ಇನ್ನೇನು ಟೈಮ್ ಆಯಿತು. ಬನ್ನಿ. ಮತ್ತು ಕೆಲಸ ಹತ್ರ ಫೋನ್ ತೊಗೊಳಂಗಿಲ್ಲ, ಗೇಟ್ ಹತ್ರನೇ ಕೊಟ್ಟೋಗ್ಬೇಕು ನಾವು. ಮತ್ತು ಸಾಯಂಕಾಲ 5:30ಗೆ ಕೊಡ್ತಾರೆ ಫೋನು. ಸೊ ಫೋನ್ ಯೂಸ್ ಮಾಡೋಂಗಿಲ್ಲ ಅಲ್ಲಿ ಎಲ್ಲ. ಮತ್ತು ಸಾಯಂಕಾಲ ಸಿಗ್ತೀನಿ, ಬಾಯ್. ಮನೆಯಾಗ ರೇಷನ್ ತೊಗೊಂಬಂದಿದ್ದೀನಿ ನೋಡಿ, ಅಕ್ಕಿ, ಅವಲಕ್ಕಿ ಮತ್ತು ಗೋಧಿ ಹಿಟ್ಟು. ನನಗಿದು ಎಲ್ಲ ಮನೆ ತುಂಬ ರೇಷನ್ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ, ಇಷ್ಟೆಲ್ಲ ರೇಷನ್ ಇರಬೇಕು ಮನೆ ತುಂಬ. ಪ್ರತಿಯೊಂದು ಐಟಮ್ ಇದ್ರೇ ಚೆನ್ನಾಗಿರುತ್ತೆ ಅಲ್ವ ಮನೆಯಲ್ಲಿ.